ಅಮೀರ್ ಖಾನ್ ತಮ್ಮ ವಯಸ್ಸನ್ನ ಮೀರಿಸಿದ ಮಿಸ್ಟರ್ ಪರ್ಫೆಕ್ಷನಿಸ್ಟ್. ಸಿನಿಮಾ ಲೋಕದಲ್ಲಿ ಕಾಲವೇ ಅಳಿಸಲಾಗದ ಗುರುತುಗಳನ್ನು ಮೂಡಿಸುವ ಕೆಲ ಕಲಾವಿದರು ಇರ್ತಾರೆ. ಹಾದಿ ಬದಲಾದ್ರೂ ಕಾಲ ಬದಲಾದ್ರೂ ಅವರ ಕಳೆ, ಶಕ್ತಿ, ವ್ಯಕ್ತಿತ್ವ ಬದಲಾಗದೆ ಹಾಗೆ ಉಳಿಯುತ್ತೆ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೆಸರುವಾಸಿಯಾಗಿರುವ ಅಮೀರ್ ಖಾನ್ ಕೂಡ ಇದೇ ವರ್ಗಕ್ಕೆ ಸೇರಿದವರು. 60 ವರ್ಷ ವಯಸ್ಸು ತಲುಪಿದ್ರೂ ಅವರ ಮುಖದಲ್ಲಿ ಕಾಣುವ ಕಾಂತಿ, ಶರೀರದ ಚುರುಕು, ಪಾತ್ರಗಳೊಂದಿಗೆ ಹೊಂದಿಕೊಳ್ಳುವ ಶಕ್ತಿ ಈಗಿನ ಜನರೇಷನ್ ಯುವ ನಟರಿಗೂ ಕೂಡ ಪೈಪೋಟಿ ನೀಡುವಂತಹ ತಾಕತ್ತು ಅವರಿಗಿದೆ. ಅಮೀರ್ ಖಾನ್ ಅವರಿಗೆ ನಿಜವಾಗಿಯೂ ಕೂಡ 60 ವರ್ಷ ವಯಸ್ಸಾಗಿದೆಯಾ ಎನ್ನುವ ಪ್ರಶ್ನೆ ಅಭಿಮಾನಿಗಳ ತುಟಿಗಳಲ್ಲಿ ಪ್ರತಿಧ್ವನಿಸುವುದು ಸಹಜ. ಇದು ಕೇವಲ ದೇಹವನ್ನ ಆರೋಗ್ಯಕರವಾಗಿ ಕಾಪಾಡಿಕೊಂಡಿರುವ ಶಿಸ್ತು ಅಥವಾ ಯೌವನವನ್ನ ಉಳಿಸಿಕೊಂಡಿರುವ ಪ್ರಯತ್ನವಲ್ಲ. ಇದು ಬದುಕಿನತ್ತ ಅವರಿಗೆ ಇರುವ ಗಂಭೀರ ಬದ್ಧತೆಯ ಪ್ರತಿಫಲ. ಪ್ರತಿ ಸಿನಿಮಾದ ಪಾತ್ರಕ್ಕೆ ತಕ್ಕಂತೆ ತನ್ನ ದೇಹವನ್ನ ಬದಲಾಯಿಸಿಕೊಳ್ಳುವ ಅವರ ಡಿಸಿಪ್ಲಿನ್, ಆಹಾರ ಪದ್ಧತಿಯಲ್ಲಿ ಅವರು ಅನುಸರಿಸುವ ನಿಯಮ, ಜಿಮ್, ವರ್ಕೌಟ್, ಯೋಗ ಮತ್ತು ಧ್ಯಾನದ ಮೂಲಕ ಮನಸ್ಸಿನ ಶಾಂತಿಯನ್ನ ಕಟ್ಟಿಕೊಂಡಿರುವುದು ಅವರ ಜೀವನ ಶೈಲಿಯ ಅವಿಭಾಜ್ಯ ಅಂಗ. ಗಜನಿ ಸಿನಿಮಾದಲ್ಲಿ ಕಟ್ಟಿದ ದೇಹವೇ ಆಗಲಿ, ದಂಗಲ್ ಸಿನಿಮಾದಲ್ಲಿ ತೂಕ ಹೆಚ್ಚಿಸಿ ಮತ್ತೆ ಇಳಿಸಿದ ಬದಲಾವಣೆಯೇ ಆಗಲಿ, ಇವೆಲ್ಲ ಅಮೀರ್ ತಮಗೆ ತಾವೇ ಹೇಗೆ ಸವಾಲನ್ನ ಹಾಕಿಕೊಂಡು ಕೆಲಸ ಮಾಡ್ತಾರೆ ಅನ್ನುವುದಕ್ಕೆ ಜೀವಂತ ಉದಾಹರಣೆಯಾಗಿದೆ. ಆದರೆ ಅಮೀರ್ ಖಾನ್ ಅವರ ಯಶಸ್ಸನ್ನ ಕೇವಲ ಫಿಟ್ನೆಸ್ ಅಥವಾ ಸಿನಿಮಾ ಹಿಟ್ಗಳ ಮೂಲಕ ಮಾತ್ರ ಅಳೆಯುವುದಕ್ಕೆ ಆಗೋದಿಲ್ಲ. ಇದರ ಹೊರತಾಗಿ ಅವರ ಸಾಮಾಜಿಕ ಜವಾಬ್ದಾರಿ ಸ್ಟಾರ್ ಎಂಬ ಲೇಬಲ್ಗಿಂತ ಮೇಲಾಗಿದೆ. ಸತ್ಯಮೇವ ಜಯತೆ ಎನ್ನುವ ಕಾರ್ಯಕ್ರಮದ ಮೂಲಕ ಭಾರತದ ಗ್ರಾಮೀಣ ಬದುಕಿನ ಅಸಮಾನತೆಗಳಿಂದ ಹಿಡಿದು ನಗರ ಸಮಸ್ಯೆಗಳವರೆಗೆ ಪ್ರಶ್ನೆ ಎತ್ತಿದ ಧೈರ್ಯ, ಸಮಾಜವನ್ನ ತಲುಪಿದ ರೀತಿ ನಿಜಕ್ಕೂ ಕೂಡ ಶ್ಲಾಘನೀಯ. ಇಂತಹ ಕಾರ್ಯಕ್ರಮದ ಮೂಲಕ ಕಲಾವಿದನೊಬ್ಬ ಕೇವಲ ಮನೋರಂಜನೆ ಮಾತ್ರವಲ್ಲ, ಸಾಮಾಜಿಕ ಬದಲಾವಣೆಗೂ ಕೂಡ ಪ್ರೇರಕನಾಗಬಹುದು ಅನ್ನುವುದನ್ನು ಅವರು ಸಾಬೀತುಪಡಿಸಿದ್ರು. 3 ದಶಕಗಳಿಂದಲೂ ನಿರಂತರವಾಗಿ ತಾವು ಕೈ ಹಾಕಿದ ಸಿನಿಮಾಗಳಲ್ಲಿ ಹೊಸತನ, ಕಂಟೆಂಟ್ಗೆ ಆದ್ಯತೆ, ಪಾತ್ರಗಳ ವೈವಿಧ್ಯತೆಯ ಮೂಲಕ ಅಮೀರ್ ತಮ್ಮನ್ನ ತಾವು ಬೇರೆಯವರಿಗಿಂತ ವಿಭಿನ್ನ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ಲಗಾನ್ ಸಿನಿಮಾವನ್ನ ಆಸ್ಕರ್ ವೇದಿಕೆಗೆ ಕೊಂಡೊಯ್ದ ಸಾಧನೆ, ತಾರೆ ಝಮೀನ್ ಪರ್ ಸಿನಿಮಾ ಮೂಲಕ ಮಕ್ಕಳ ಹಕ್ಕುಗಳಿಗೆ ನೀಡಿದ ಧ್ವನಿ, ರಂಗ್ ದೇ ಬಸಂತಿಯ ಮೂಲಕ ಯುವಕರಿಗೆ ನೀಡಿದ ಪ್ರೇರಣೆ, ಇವೆಲ್ಲವೂ ನಾಯಕನ ಇಮೇಜ್ ಅನ್ನ ಹೊರತುಪಡಿಸಿ ಜನ ಮೆಚ್ಚುವಂತಹ ಸಿನಿಮಾಗಳಾಗಿದ್ದವು. ಇಂತಹ ಸಿನಿಮಾಗಳಿಂದ ಅಮೀರ್ ಖಾನ್ ಸಿನಿಮಾಗಳ ಆಯ್ಕೆಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ಇದೀಗ 60 ವರ್ಷ ತಲುಪಿದ್ರೂ ಯೌವನದ ಚೈತನ್ಯವನ್ನ ಮೀರಿಸಿಕೊಂಡಿರುವುದು ಕೇವಲ ಅವರ ಆರೋಗ್ಯದ ಶಿಸ್ತಲ್ಲ, ಅದು ಅವರ ಮನಸ್ಸಿನ ಚುರುಕಿನಲ್ಲೂ ಕೂಡ ಇದೆ. ಕಾಲ ಬದಲಾದ್ರೂ, ಹೊಸ ಪೀಳಿಗೆಯ ಕಲಾವಿದರು ಎದುರಾದ್ರೂ ಅಮೀರ್ ಖಾನ್ ಅನ್ನೋ ಹೆಸರು ಸದಾ ಪ್ರಸ್ತುತವಾಗಿಯೇ ಉಳಿದಿದೆ. ಸಿನಿಮಾ, ಸಮಾಜ ಮತ್ತು ವೈಯಕ್ತಿಕ ಬದುಕಿನ ನಡುವಿನ ಸಮತೋಲನವನ್ನ ಸಾಧಿಸಿದ ಅವರ ನಡವಳಿಕೆ ಮುಂದಿನ ತಲೆಮಾರಿಗೆ ದಾರಿ ತೋರಿಸುವುದರಲ್ಲಿ ಸಂದೇಹ ಇಲ್ಲ. ಇನ್ನು ಇವರ ಫಿಟ್ನೆಸ್ ವಿಚಾರಕ್ಕೆ ಬರೋದಾದ್ರೆ, ನಟನ ಜೀವನದಲ್ಲಿ ಪಾತ್ರಕ್ಕೆ ಅನುಸಾರವಾಗಿ ರೂಪ ಬದಲಾಯಿಸುವುದು ಕಲೆಯಷ್ಟೇ ಕಠಿಣವಾದ ಶಿಸ್ತು ಅನ್ನುವುದನ್ನ ಅಮೀರ್ ಖಾನ್ ತಮ್ಮ ಸಂದರ್ಶನಗಳಲ್ಲಿ ಹಲವು ಬಾರಿ ಹೇಳಿದ್ದಾರೆ. 60ರ ಹರೆಯ ತಲುಪಿದ್ರೂ ಅವರು ಇನ್ನೂ ಕೂಡ ಯುವಕರಂತೆ ಕಾಣಲು ಕಾರಣವೇ ಅವರ ಫಿಟ್ನೆಸ್ಗೆ ತೋರಿದಂತಹ ಬದ್ಧತೆ. ಅವರ ಪ್ರಕಾರ ಫಿಟ್ನೆಸ್ ಅಂದ್ರೆ ಕೆಲ ದಿನಗಳ ಜಿಮ್ ಕ್ರೇಜ್ ಅಥವಾ ತಾತ್ಕಾಲಿಕ ಡಯಟ್ ಅಲ್ಲ, ಅದು ಜೀವನ ಶೈಲಿ. ದಿನನಿತ್ಯದ ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಆಯ್ಕೆಯಲ್ಲೂ ಶಿಸ್ತಿನಿಂದ ನಡೆಸುವ ಅಭ್ಯಾಸವೇ ದೀರ್ಘಕಾಲೀನ ಯೌವನದ ಮೂಲವೆಂದು ಅವರು ನಂಬ್ತಾರೆ. ಅಮೀರ್ ತಮ್ಮ ಪಾತ್ರಗಳಿಗೆ ತಕ್ಕಂತೆ ದೇಹವನ್ನ ರೂಪಿಸುವಲ್ಲಿ ಅಸಾಧಾರಣ ಶಿಸ್ತನ್ನ ತೋರಿಸಿದ್ದಾರೆ. ಗಜನಿ ಚಿತ್ರದ 8 ಪ್ಯಾಕ್ ಮೈಕಟ್ಟು, ದಂಗಲ್ ಚಿತ್ರಕ್ಕಾಗಿ ತೂಕ ಹೆಚ್ಚಿಸಿದ ರೀತಿ, ನಂತರ ಅದೇ ಚಿತ್ರಕ್ಕಾಗಿ ಮತ್ತೆ ತೂಕವನ್ನ ಇಳಿಸಿಕೊಂಡ ಬದಲಾವಣೆ, ಇವೆಲ್ಲವೂ ಅರ್ಜೆಂಟಲ್ಲಿ ಆಗುವಂಥದ್ದಲ್ಲ, ಹಲವು ತಿಂಗಳುಗಳ ಪ್ರಯತ್ನಗಳ ಫಲವಾಗಿತ್ತು. ವೈದ್ಯರು ಮತ್ತು ಫಿಟ್ನೆಸ್ ತಜ್ಞರ ಮಾರ್ಗದರ್ಶನದಲ್ಲಿ ನಿಧಾನವಾಗಿ, ನಿಯಮಿತವಾಗಿ ಮಾಡಿಕೊಂಡ ಬದಲಾವಣೆಯಾಗಿತ್ತು. ಅಮೀರ್ ಖಾನ್ ಅವರು ಯಾವಾಗಲೂ ಹೇಳುವ ಮಾತಂದ್ರೆ, ದೇಹವನ್ನ ಬದಲಾಯಿಸಬೇಕಾದ್ರೆ ಅದು ನಿಧಾನವಾಗಿ, ಆರೋಗ್ಯವನ್ನ ಕಾಪಾಡುತ್ತಾ ಆಗಬೇಕು. ಶೀಘ್ರ ಅಥವಾ ಆತುರದ ಬದಲಾವಣೆಗಳು ದೇಹಕ್ಕೂ ಮನಸ್ಸಿಗೂ ಅಪಾಯಕಾರಿ. ಇನ್ನು ಅಮೀರ್ ಖಾನ್ ಅವರ ಸಿನಿಮಾ ರಂಗದ ಚಟುವಟಿಕೆಗಳ ಬಗ್ಗೆ ಗಮನಿಸುವುದಾದ್ರೆ, ಇತ್ತೀಚೆಗೆ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಅನ್ನ ಪ್ಲೇ ಮಾಡಿದ್ರು. ಈಗ ತಮ್ಮ ಮಗನಿಗಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಮೇರೆ ರೂಹೋ ಎನ್ನುವಂತಹ ಚಿತ್ರವನ್ನ ಅಮೀರ್ ಖಾನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಾ ಇದೆ. ಈ ಸಿನಿಮಾ ಡಿಸೆಂಬರ್ 12, 2025 ತೆರೆ ಕಾಣಲಿಕ್ಕಿದೆ.
ಇದರಲ್ಲಿ ಅಮೀರ್ ಮಗ ಜುನೈದ್ ಖಾನ್ ಮತ್ತು ಸಾಯಿ ಪಲ್ಲವಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ವೃತ್ತಿಪರ ಬದುಕಿನಷ್ಟೇ ಅಮೀರ್ ಖಾನ್ ಅವರ ವೈಯಕ್ತಿಕ ಜೀವನವು ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕಿರಣ್ ರಾವ್ ಅವರೊಂದಿಗಿನ ವಿಚ್ಛೇದನದ ನಂತರ ಅಮೀರ್ ಈಗ ಗೌರಿ ಅವರೊಂದಿಗೆ ಗಾಢ ಸಂಬಂಧದಲ್ಲಿದ್ದಾರೆ. ಅವರು ಸಂದರ್ಶನಗಳಲ್ಲಿ ಗೌರಿಯೊಂದಿಗೆ ತಮ್ಮ ಬಾಂಧವ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಮದುವೆಯ ವಿಚಾರದಲ್ಲಿ ಅವರು ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. 60ನೇ ವಯಸ್ಸಿನಲ್ಲಿ ಮದುವೆ ಸಮಾರಂಭ ನಡೆಸೋದು ಅಷ್ಟೊಂದು ಶೋಭಿತರೋದಿಲ್ಲ ಅನ್ನೋದು ಅಮೀರ್ ಖಾನ್ ಅಭಿಪ್ರಾಯವಾಗಿದೆ. ಅಲ್ಲದೆ ನನಗೆ ಈಗಾಗಲೇ ಗೌರಿಯೊಂದಿಗೆ ಮದುವೆಯಾದಂತೆ ಭಾಸವಾಗುತ್ತದೆ ಎನ್ನುವ ಅಮೀರ್ ಖಾನ್ ಮಾತುಗಳು ಈ ಸಂಬಂಧವನ್ನ ಕೇವಲ ಪ್ರೇಮ ಸಂಬಂಧವಷ್ಟೇ ಅಲ್ಲ, ಬದುಕಿನ ಗಂಭೀರ ಹಂತವನ್ನಾಗಿ ಪರಿಗಣಿಸ್ತಾ ಇದೆ ಎನ್ನುವುದನ್ನು ತೋರಿಸುತ್ತೆ. ನೀವು ಅಮೀರ್ ಖಾನ್ ಅವರ ಯಾವ ಸಿನಿಮಾನ ಇಷ್ಟಪಡ್ತೀರಾ, ಅವರ ಫಿಟ್ನೆಸ್ ಬಗ್ಗೆ ಮತ್ತು ಸಿನಿಮಾಗಳಿಗಾಗಿ ಅವರು ದೇಹವನ್ನ ಬದಲಾಯಿಸಿಕೊಳ್ಳುವ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.